ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಬಂದಂತಹ ಕೆಲವು ಅದ್ಭುತ ಸಿನಿಮಾಗಳ ಮಧ್ಯದಲ್ಲಿ ಒಂದು ಹೊಸ ಅಂದ್ರೆ ಅದರದ್ದು ಆರಾನೇ ಬೇರೆ. ಪಟ 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 ಹೋಗ್ತಾ ಇದೆ ಸಿನಿಮಾ. ಆ ಮನುಷ್ಯನಿಗೆ ಮ್ಯೂಸಿಕ್ ಇದ್ರೆ ಸಾಕು, ಆ ಮನುಷ್ಯನಿಗೆ ಮ್ಯೂಸಿಕ್ ಇದ್ರೆ ಮುಗ್ದೈತೆ ಸಿನಿಮಾ. ನೋ ಮ್ಯಾಟರ್ ವಾಟ್, ಸೂಪರ್ ಡೂಪರ್ ಡೂಪರ್ ಅನ್ನಂಗೆ. ಅಂದ್ರೆ ರಾ ಸಬ್ಜೆಕ್ಟ್ ಗಳನ್ನ ತಗೊಂಡಾಗ ಒಬ್ಬ ಮನುಷ್ಯ ಹೆಂಗ್ ಕಾಣ್ತಾನೆ ಸ್ಕ್ರೀನ್ ಮೇಲೆ ಅನ್ನೋದನ್ನ ಅದ್ಭುತವಾಗಿ ತೋರಿಸಿರುವುದು ರೋಹಿತ್ ಪದಕಿ. ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿಯ ಸ್ಯಾಂಡಲ್ವುಡ್ ಅನ್ನು ಗಟ್ಟಿಯಾಗಿ ನಿಲ್ಲಿಸಲಿಕ್ಕೆ ಒಂದು ಸಿನಿಮಾ ಬಂದಿದೆ. ನೀವು ಇದರಲ್ಲಿ ಎಮೋಷನ್ಸ್ ಇದೆ, ಲವ್ ಇದೆ, ಮೋಸ ಇದೆ, ದಂಧೆ ಇದೆ, ಪ್ರೀತಿ ಇದೆ, ಮಮತೆ ಇದೆ, ಆಮೇಲೆ ಯಾವುದೋ ಒಂದು ಪುಟ್ಟ ಮಗುವಿನ ಜೊತೆಗೆ ಆಪ್ತ ಸಂಬಂಧ ಇದೆ, ದ್ವೇಷ ಇದೆ, ಅಹಂಕಾರ ಇದೆ, ದರ್ಪ ಇದೆ, ಮೋಸ ಇದೆ, ಅನ್ಯಾಯ ಇದೆ, ಖುಷಿ ಇದೆ, ನೋವಿದೆ. ಲಾಸ್ಟ್ ಸಿನಿಮಾದ ಸಾರ್ಥಕತೆ ಇದೆ. ಅದ್ಭುತ, ಅಮೋಘ, ಅದ್ವಿತೀಯ, ಎಕ್ಕ. ನೀವು ನೋಡಲೇಬೇಕು ಪಕ್ಕಾ. ಹಾಯ್ ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಫ್ಯಾಬ್ಯುಲಸ್, ಒಂದು ಫ್ಯಾಬ್ಯುಲಸ್ ಸಿನಿಮಾ ನೋಡ್ಕೊಂಬಂದು ಫ್ಯಾಬ್ಯುಲಸ್ ಟಿ ಶರ್ಟ್ ಹಾಕ್ಕೊಂಡು ಒಂದು ಫ್ಯಾಬ್ಯುಲಸ್ ರಿವ್ಯೂ ಕೊಡೋಣ ಅಂತ ಬಂದೆ. ಯೂಶ್ವಲಿ ನಾನು ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗೋದು ಕಮ್ಮಿ. ಆಯ್ದ ಕೆಲವು ಸಿನಿಮಾಗಳಿಗೆ ಮಾತ್ರ ಹೋಗ್ತೀನಿ. ಯಾಕೋ ಗೊತ್ತಿಲ್ಲ. ಎಕ್ಕ ಸಿನಿಮಾ ಬಿಕಾಸ್ ಆ ಬಂಗಾರಿ ಸಾಂಗಿಂದ, ಬ್ಯಾಂಗಲ್ ಬಂಗಾರಿ ಸಾಂಗಿಂದ ಇರ್ಬೋದು ಅಥವಾ ಟ್ರೈಲರಿಂದ ಇರ್ಬೋದು, ಒಂದು ಹೊಸ ವೈಬ್ ಕ್ರಿಯೇಟ್ ಮಾಡಿತ್ತು. ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಬಂದಂತಹ ಕೆಲವು ಅದ್ಭುತ ಸಿನಿಮಾಗಳ ಮಧ್ಯದಲ್ಲಿ ಒಂದು ಹೊಸ ಅಂದರೆ ಅದರದ್ದು ಆರಾನೇ ಬೇರೆ ಇತ್ತು. ಸೊ ಹಾಗಾಗಿ ನೋಡೋಣ. ಅದರಲ್ಲೂ ಗೆಳೆಯ ಯುವರಾಜ್ ಕುಮಾರ್ ಗುರು ಹೇಗೆ ಮಾಡಿದ್ದಾರೆ ಈ ಸಿನಿಮಾ. ಯುವದಲ್ಲಿ ಸಿಕ್ಕಾಬಡೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸಲ್ಲಿ ಹೋಗಿದ್ದಕ್ಕೆ ಸ್ವಲ್ಪ ಬೇಜಾರಾಗಿತ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿಲ್ಲ. ಇಲ್ಲ ನೋಡೋಣ, ಸಿನಿಮಾ ನೋಡೋಣ ಅಂತ ಹೇಳಿ ಗೆಳೆಯನ ಸಿನಿಮಾಗೆ ಹೋಗಿದ್ದೆ. ಅದ್ಭುತ, ಅಮೋಘ, ಅದ್ವಿತೀಯ. ಎವ್ರಿ ಸೆಕೆಂಡು ನಿಮ್ಮನ್ನು ಹೆಂಗೆ ಅಂತಂದರೆ ಸಿನಿಮಾ ಒಂಥರ ಅಂದರೆ ನನ್ನ ಜೊತೆಗೆ ನನ್ನ ಬ್ರದರ್ ಒಬ್ರು ಬಂದಿದ್ರು, ನಿಹಾಲ್ ಅಂತ. ಅವ್ರು ಹೇಳ್ತಾರೆ, ಎಲ್ಲೂ ಬೋರೇ ಆಗಲಿಲ್ವಲ್ಲ ಸಿನಿಮಾ, ಎಲ್ಲೂ ಅಂದರೆ ಡಲ್ ಅನ್ನಿಸ್ಲೇ ಇಲ್ಲ, ಅಂದರೆ ಇಲ್ಲೆಲ್ಲೋ ಸ್ವಲ್ಪ ವೀಕ್ ಇದೆ ಅಂತ ಅನ್ನಿಸ್ಲೇ ಇಲ್ಲ ಇಡೀ ಸಿನಿಮಾ ಅಂತ. ಅದರಲ್ಲೂ ಫಸ್ಟ್ ಹಾಫು ಮುಗಿದ ಹಿಂಗೆ ನೋಡ್ತೀವಿ, ಹತ್ತತ್ರ 1 ಗಂಟೆ 20 ನಿಮಿಷ ಏನೋ ಆಗಿದೆ. ಫಸ್ಟ್ ಹಾಫ್ ಮುಗಿದಾಗ ಅರ್ಧ ಗಂಟೆಲಿ ಮುಗ್ದಂಗಾಗಿದೆ ಸಿನಿಮಾ. ಪಟ 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 ಹೋಗ್ತಾ ಇದೆ ಸಿನಿಮಾ. ಅಂದರೆ ಆ ಸಬ್ಜೆಕ್ಟೇ ಹಂಗಿದೆ. ಒಂದು ಹಳ್ಳಿ ಹುಡುಗನ ಕಥೆಯನ್ನು ಸಿಟಿಗೆ ತಗೊಂಬಂದು ಬಿಟ್ಟಾಗ ಏನಾಗುತ್ತೆ ಅನ್ನುವ ಕತೆ ಬಂದಿದೆ. ಈ ಹಿಂದೆ ಈ ತರಹದ ಸಿನಿಮಾಗಳು ಸಾಕಷ್ಟು ಬಂದಿರ್ಬೋದು. ಬಟ್ ಇದರಲ್ಲಿ ತಗೊಂಡು ಹೋಗಿರುವ ರೀತಿ ಎಳೆಯಾಗಿ ಒಂದೊಂದೇ ಕನೆಕ್ಟ್ ಮಾಡಿಕೊಂಡು ಎಲ್ಲೂ ಸಹಿತ ಇದು ಕ್ಲೀಶೆ ಗುರು, ಇದು ಒಪ್ಕೊಳ್ಳೋಕ್ಕಾಗಲ್ಲ, ಇದೇನು ಗುರು ಇದು ಮೀಡಿಯಾಕರ್ ಆಗಿದೆ ಸಬ್ಜೆಕ್ಟು, ಆ ಥರ ಫೀಲೇ ಬರಲ್ಲ. ಇದೇನು ಗುರು ಹಿಂಗೆ ಮಾಡಿದ್ದಾರೆ, ಇದೇನು ಗುರು. ಚರಣ್ ರಾಜು, ಆ ಮನುಷ್ಯನಿಗೆ ಮ್ಯೂಸಿಕ್ ಇದ್ದರೆ ಸಾಕು, ಆ ಮನುಷ್ಯನಿಗೆ ಮ್ಯೂಸಿಕ್ ಇದ್ದರೆ ಮುಗ್ದೈತೆ ಸಿನಿಮಾ. ನೋ ಮ್ಯಾಟರ್ ವಾಟ್, ಸೂಪರ್ ಡೂಪರ್ ಡೂಪರ್ ಅನ್ನಂಗೆ ಸ್ಕ್ರೀನ್ ತಿಂತಾ ಇರ್ತಾರೆ. ನೀವು ಅದೇ ಕಣ್ಣು ಮುಚ್ಕೊಂಡ್ರೂ ಸಹಿತ ಬಿಡಿ, ಸತ್ಯ ಹೆಗ್ಡೆ ಅವರು ವಿಜುವಲಿ ಅಷ್ಟೇ ಅದ್ಭುತವಾಗಿ ಟ್ರೀಟ್ ಕೊಟ್ಟಿದ್ದಾರೆ. ಬಟ್ ಕಣ್ಣು ಮುಚ್ಕೊಂಡ್ರೂ ಸಹಿತ ಚರಣ್ ರಾಜ್ ಮ್ಯೂಸಿಕ್ ಹೇಳ್ತಾ ಇದ್ದರೆ ಆ ಸಿನಿಮಾದೊಂದು ಫೀಲ್ ಬರುತ್ತೆ. ಆ ಫೀಲ್ ಇಡೀ ಸಿನಿಮಾದಲ್ಲಿದೆ. ಆ್ಯಂಡ್ ನಂಗೆ ಸಖತ್ ಇಷ್ಟ ಆಗಿದ್ದು ಡೈಲಾಗ್ಸ್. ಸಿನಿಮಾದ ಅದ್ಭುತ ಡೈಲಾಗ್ಸು ಮಾಸ್ತಿಯವರು ಬರೆದಿದ್ದಾರೆ, ರೋಹಿತ್ ಪದಕಿಯವರು ಬರೆದಿದ್ದಾರೆ, ಇನ್ನೊಬ್ಬರು ಒಂದು 3 ಜನ ಸೇರಿ ಬರೆದಿರೋದು ಅಂತ ನೋಡ್ದಂಗಿತ್ತು ನನ್ನ ಟೈಟಲ್ ಕಾರ್ಡಲ್ಲಿ. ಬಟ್ ಅದ್ಭುತ, ನೋ ಮ್ಯಾಟ್ರ್ ವಾಟ್, ಅದ್ಭುತ ಡೈಲಾಗ್ಸ್. ಯೋಚನೆ ಮಾಡಿ ಬರೆದ್ರೋ ಬರಿತಾ ಬಂತೋ ಗೊತ್ತಿಲ್ಲ, ಬಟ್ ಪ್ರತಿ ಡೈಲಾಗ್ಗಳು ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಸಾಂಗ್ಸ್ ಮಾತಾಡೋಂಗೇ ಇಲ್ಲ. ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಕಾಸ್ಟಿಂಗ್. ಯಾವ ಪಾತ್ರಕ್ಕೆ ಯಾರ್ಯಾರು ಸೆಟ್ ಆಗ್ತಾರೆ. ಅತುಲ್ ಕುಲಕರ್ಣಿ ಅವ್ರನ್ನ ಯಾಕೆ ಆ ಪಾತ್ರಕ್ಕೆ ಹಾಕಬೇಕು, ಆ ಪಾತ್ರದ ತೂಕ ಜಾಸ್ತಿ ಆಗಬೇಕು ಅಂದರೆ ಆ ಪಾತ್ರದಲ್ಲಿ ಯಾರು ಕಾಣಿಸ್ಕೋಬೇಕು. ಶ್ರುತಿ ಅಮ್ಮ, ಅವ್ರು ಬಿಡಿ, ಅವರೆಲ್ಲ ಅದೇನಂತಾರಲ್ಲ ಸ್ಕ್ರೀನ್ನಲ್ಲಿ ತಿಂದಾಕ್ಬಿಡ್ತಾರೆ ಅಂತಾರಲ್ಲ, ಆ ಥರ. ಆ್ಯಂಡ್ ನಿಜವಾಗ್ಲೂ ಗುರು ಮಾಡಬೇಕಾಗಿದ್ದ ಸಿನಿಮಾಗಳು ಈ ಥರದ ಸಬ್ಜೆಕ್ಟ್ಸ್. ಅಂದರೆ ಯುವರಾಜ್ ಕುಮಾರ್ ಮಾಡಬೇಕಾಗಿರೋ ಸಿನಿಮಾಗಳು ಈ ತರಹದ ಸಬ್ಜೆಕ್ಟ್ಸ್. ಅಂದರೆ ರಾ ಸಬ್ಜೆಕ್ಟ್ಗಳನ್ನು ತಗೊಂಡಾಗ ಒಬ್ಬ ಮನುಷ್ಯ ಹೆಂಗೆ ಕಾಣ್ತಾನೆ ಸ್ಕ್ರೀನ್ ಮೇಲೆ ಅನ್ನೋದನ್ನು ಅದ್ಭುತವಾಗಿ ತೋರಿಸಿರೋದು ರೋಹಿತ್ ಪದಕಿ. ಹ್ಯಾಟ್ಸ್ ಆಫ್ ಟು ರೋಹಿತ್ ಪದಕಿ. ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿಯ ಸ್ಯಾಂಡಲ್ವುಡ್ಡನ್ನು ಗಟ್ಟಿಯಾಗಿ ನಿಲ್ಲಿಸಲಿಕ್ಕೆ ಒಂದು ಸಿನಿಮಾ ಬಂದಿದೆ, ಎಕ್ಕ. ನೀವು ನೋಡಲೇಬೇಕು ಪಕ್ಕಾ. ಇನ್ನು ಸಿನಿಮಾದ ಹೀರೋಯಿನ್ಗಳ ಬಗ್ಗೆ ಹೇಳಲೇಬೇಕು. ಒಂದು ನಮ್ಮ ಮುದ್ದು ಸಂಜನಾ ಆನಂದ್,
ಮತ್ತೊಬ್ಬರು ಸಂಪದ ಹುಳಿಮಾವು. ನಿಮ್ಗೆ ಯೋಚನೆ ಮಾಡಿ, ನಿಮ್ದು ಏನೋ ಒಂದು ಥಾಟಲ್ಲಿ ಹೋಗಿರ್ತಿರಲ್ಲ ಥಿಯೇಟ್ರ್ ಒಳಗಡೆ, ಹೀರೋಯಿನ್ ಬಗ್ಗೆ. ಸಂಜನಾ ಆನಂದ್ ಇದ್ದಾರೆ, ಸಂಪದ ಇದ್ದಾರೆ. ಓಕೆ, ಹೀಗಿರುವಾಗ ಹೆಂಗಿರುತ್ತೆ, ಹೆಂಗೆ ಮ್ಯಾನೇಜ್ ಮಾಡಿದ್ದಾರೆ, ಏನು ಟ್ರಯಾಂಗ್ಯುಲರ್ ಲವ್ ಸ್ಟೋರಿನ, ಏನು ಎಂತ ಅಂತೆಲ್ಲ ಯೋಚನೆ ಮಾಡ್ಕೊಂಡು ನೀವು ಥಿಯೇಟ್ರ್ ಒಳಗೆ ಹೋದರೆ ನೀವು ಬಕರ ಆಗ್ತೀರ. ನಿಮ್ಗೆ ಯೋಚನೆ ಮಾಡೋಕ್ಕಾಗ್ದಿರೋ ಹಾಗೆ ಡೈರೆಕ್ಟ್ರು ಅದನ್ನು ನೀಟಾಗಿ ಎರಡೂ ಪಾತ್ರಗಳನ್ನು ಮ್ಯಾನೇಜ್ ಮಾಡಿದ್ದಾರೆ. ಆಮೇಲೆ ಇಬ್ಬರು ತುಂಬ ಮುದ್ದಾಗಿ ಕಾಣ್ತಾರೆ. ಆ್ಯಂಡ್ ಸ್ಪೆಷಲಿ ಸಂಜನಾ ಆನಂದ್ ಅವ್ರ ವಾಯ್ಸು ಡಬ್ಬಿಂಗ್ ಅವರೇ ಮಾಡಿದ್ದಾರೆ. ಎಷ್ಟು ಚಂದ ಅಂದರೆ ಅದೇ ಹೇಳ್ತೀನಲ್ಲ, ಸ್ಕ್ರೀನ್ ಮೇಲೆ ಎಷ್ಟು ಮುದ್ದಾಗಿದ್ದಾರಪ್ಪ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಪ್ರತಿಯೊಂದು ಪಾತ್ರಗಳು ಸಹಿತ, ಒಂಟೆ ಪಾತ್ರ ಮಾಡಿದವ್ರು ಇರ್ಬೋದು, ಕ್ಯಾರೆಕ್ಟರ್ಗಳನ್ನ ಅದೇ ಹೇಳಿದ್ದು ಪುನಃ ಹ್ಯಾಂಡ್ ಪಿಕ್ ಮಾಡಿ ಕ್ಯಾರೆಕ್ಟರ್ಗಳನ್ನ ಮಾಡಿದ್ದಾರೆ. ಆಮೇಲೆ ಗುರುನ ನಾನು ಹೇಳ್ತಾ ಇರೋದು, ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗನನ್ನು ಆ ಶ್ಯಾಡೋಯಿಂದ ತೊಗೊಂಬಂದು ಒಂದು ದೊಡ್ಡ ಪಾತ್ರದ ಹಾಗೆ ತೋರಿಸುವಾಗ ಅದನ್ನು ಸಡನ್ ಚೇಂಜಸ್ ಬಂದರೆ ಒಪ್ಕೊಳ್ಳೋದು ಕಷ್ಟ. ಅದನ್ನು ಹಂತ ಹಂತವಾಗಿ ತೊಗೊಂಡೋಗ್ಬೇಕು. ಆ ಕೆಲಸವನ್ನು ರೋಹಿತ್ ಪದಕಿ ತುಂಬ ತುಂಬ ಅಂದರೆ ಕ್ರಿಸ್ಟಲ್ ಕ್ಲಿಯರಾಗಿ ಮಾಡಿದ್ದಾರೆ. ಅಂದರೆ ನಿಮಗೆಲ್ಲೂ ಹಿಂಗಿದ್ದ ಹಿಂಗಾಗ್ಬಿಟ್ಟ, ಹಂಗಿದ್ದವನು ಹಂಗಾಗ್ಬಿಟ್ಟ, ಮತ್ತೆ ಹಂಗಾದವನು ಹಿಂಗಾಗ್ಬಿಟ್ಟ ಅಂತ ಅನ್ಸೋದೇ ಇಲ್ಲ. ಅದನ್ನು ಒಂದು ಸ್ಮೂದಾಗಿ ಒಂದು ಲೇಯರ್ ಥರ, ಒಂದು ಟ್ರಾನ್ಸಿಷನ್ನೇ ಗೊತ್ತಾಗದಿರೋ ಥರ ಆ ಲೇಯರಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಹಾಗೆ ತೊಗೊಂಬಂದು ನಿಮ್ಮನ್ನು ನೀವು ಒಪ್ಕೊಳ್ಳೇಬೇಕು, ಆ ಥರ ಮಾಡಿರ್ತಾರೆ. ಅದ್ಭುತ. ನೋ ಮ್ಯಾಟ್ರ್ ವಾಟ್. ನಾನು ಹೇಳ್ತೀನಿ, ಸುಮ್ಮನೆ ನಾನು ಯಾವಾಗಲೂ ಹೇಳ್ತೀನಿ, ನಾನು ಸುಮ್ಮನೆ ಸಿನಿಮಾಗಳನ್ನ ನಿಮಗೆ ಹೇಳಲ್ಲ, ಹೋಗಿ ನೋಡಿ ಚೆನ್ನಾಗಿದೆ ಅಂತ. ಯಾಕಂದರೆ ಹೋದ್ಮೇಲೆ ಬಂದು ಮತ್ತೆ ಬೈಕಬಾರ್ದು ನೀವು. ಫಸ್ಟ್ ಆಫ್ ಕ್ರಿಸ್ಪ್ ಟು ಕ್ರಿಸ್ಪ್. ಸೆಕೆಂಡ್ ಹಾಫಲ್ಲಿ ನೀವು ಹೆಂಗೆ ನೋಡ್ಬೇಕು ಸಿನಿಮಾನ ಅಂತಂದರೆ, ನೀವು ಅದರಲ್ಲಿ ಸ್ವಲ್ಪ ಸ್ಕ್ರೀನ್ ಪ್ಲೇ ಗೇಮ್ ಇದೆ, ಸ್ವಲ್ಪ ನೀವು ತಲೆ ಓಡಿಸ್ಕೊಂಡು ಸಿನಿಮಾ ನೋಡ್ಕೊಂಡು ಹೋಗ್ಬೇಕು. ಯಾಕಂತಂದರೆ ಅಲ್ಲಿ ಕೆಲವೊಂದನ್ನು ಕನ್ವಿನ್ಸ್ ಮಾಡ್ತಾ ಬರ್ತಾರೆ. ಇದು ಕನ್ಫ್ಯೂಸ್ ಮಾಡೋ ಸಿನಿಮಾ ಅಲ್ಲ, ಪ್ರತಿಯೊಂದಕ್ಕೂ ಕನ್ವಿನ್ಸ್ ಮಾಡ್ತಾ ಬರ್ತಾರೆ. ಆ್ಯಂಡ್ ನಮ್ಮ ಡೆಡ್ಲಿ ಆದಿತ್ಯ ಅವರು ಫುಲ್ ಸ್ಲಿಮ್ ಆ್ಯಂಡ್ ಟ್ರಿಮ್ ಆಗಿ, ಇವಾಗ ಡೆಡ್ಲಿ ಸೋಮಾದಲ್ಲಿ ನೋಡಿದ್ದ ಆದಿತ್ಯ ಅವರೇ ಮತ್ತೆ ಇನ್ನೂ ಹಾಗೆ, ಇವ್ರಿಗೇನು ವಯಸ್ಸಾಗುತ್ತೋ ಇಲ್ಲೋ ಅನ್ನೋ ಥರ ಹಾಗೆ ಅಷ್ಟೇ ಅದ್ಭುತವಾಗಿ, ಅಷ್ಟೇ ಅವರು ಅಷ್ಟೇ ಅದೇ ಒಂದು ಆರಾ ಮೇಂಟೈನ್ ಮಾಡಿಕೊಂಡು ಅದ್ಭುತವಾಗಿ ನಟಿಸಿದ್ದಾರೆ. ಸೊ ಒಂದು ಜಾಮ್ ಪ್ಯಾಕ್ ಸಿನಿಮಾ ಅಪ್ಪ. ಇದನ್ನು ಯಾವ ಕ್ಯಾಟಗರಿಗೆ ತೊಗೋತೀರ ನೀವು? ಇದರಲ್ಲಿ ಎಮೋಷನ್ಸ್ ಇದೆ, ಲವ್ ಇದೆ, ಮೋಸ ಇದೆ, ದಂಧೆ ಇದೆ, ಪ್ರೀತಿ ಇದೆ, ಮಮತೆ ಇದೆ, ಆಮೇಲೆ ಯಾವುದೋ ಒಂದು ಪುಟ್ಟ ಮಗುವಿನ ಜೊತೆಗಿನ ಒಂದು ಆಪ್ತ ಸಂಬಂಧ ಇದೆ, ದ್ವೇಷ ಇದೆ, ಅಹಂಕಾರ ಇದೆ, ದರ್ಪ ಇದೆ, ಮೋಸ ಇದೆ, ಅನ್ಯಾಯ ಇದೆ, ಖುಷಿ ಇದೆ, ನೋವಿದೆ, ಲಾಸ್ಟಲ್ಲಿ ಸಿನಿಮಾದಲ್ಲೊಂದು ಸಾರ್ಥಕತೆ ಇದೆ. ಅಂದರೆ ಆಯ್ತಪ್ಪ, ಇಷ್ಟೊತ್ತು ಒಂದು 2-2.5 ಗಂಟೆ ಪಿಕ್ಚರ್ ನೋಡಿದ್ದಕ್ಕೆ ಒಂದು ಸಾರ್ಥಕತೆ ಅನ್ನೋದಿದೆಯಲ್ಲ, ಅದು ಎಕ್ಕ ಸಿನಿಮಾದಲ್ಲಿದೆ. ಸೊ ಹಾಗಾಗಿ ಮಿಸ್ ಮಾಡಿದೆ, ಮತ್ತೆ ಹೇಳ್ತಾ ಇದ್ದೀನಿ, ಸಿನಿಮಾ ರಿಲೀಸ್ ಆಗಿದೆ ಎಕ್ಕ, ನೀವು ಹೋಗಿ ನೋಡಲೇಬೇಕು ಪಕ್ಕ. ವಲ್ಗರ್ ಡೈಲಾಗ್ಸ್ ಇಲ್ಲ, ಅಂದರೆ ಒಂದು ಕ್ರೈಮ್ ಅಂತಲೂ ಹೇಳಲ್ಲ ನಾನು, ಅಂಡರ್ವರ್ಲ್ಡ್ ಸಿನಿಮಾ. ಅಂದರೆ ಫ್ಯಾಮಿಲಿ ಸಮೇತ ಹೋಗಿ ಆರಾಮಾಗಿ ಕೂತ್ಕೊಂಡು, ಯಾಕಂದರೆ ನಾನು ಹೇಳಿದ್ನಲ್ಲ, ಎಮೋಷನ್ಸು, ಭಾವನೆಗಳು, ಕನೆಕ್ಷನ್ಸು, ಲವ್ ಅವೆಲ್ಲ ಇರೋದ್ರಿಂದ ಕೆಲವು ಕಡೆ ಕಣ್ಣೀರು ಹಾಕ್ಸುತ್ತೆ, ಕೆಲವು ಕಡೆ ಖುಷಿ ಕೊಡುತ್ತೆ, ಕೆಲವು ಕಡೆ ಅಯ್ಯೋ ಅನಿಸುತ್ತೆ, ಕೆಲವು ಕಡೆ ಹೊಟ್ಟೆ ಉರಿಸುತ್ತೆ. ಅದೇ ಲಾಸ್ಟಲ್ಲಿ ಸಾರ್ಥಕತೆಯನ್ನು ವ್ಯಕ್ತಪಡಿಸುತ್ತೆ. ಇದು ಯಾರೋ ನನಗೆ ಗೊತ್ತಿರೋರು ಸಿನಿಮಾ ಅಂತನೋ ಅಥವಾ ಸುಮ್ಮನೆ ಪ್ರಮೋಟ್ ಮಾಡಬೇಕು ಅಂತನೋ ಅಲ್ಲ. ಇದು ನನಗೆ ಗೊತ್ತಿಲ್ಲ, ನಾನು ಸಿನಿಮಾ ಟೀಮ್ ಅವ್ರ ಜೊತೆ ಈ ಕ್ಷಣದವರೆಗೆ ಯಾರ ಜೊತೆಲೂ ನಾನು ಮಾತಾಡಿಲ್ಲ, ನಂಗೆ ಅವ್ರ ಜೊತೆ ಕನೆಕ್ಷನ್ನೂ ಇಲ್ಲ, ನಂಗೆ ರೋಹಿತ್ ಪದಕಿ ಅವ್ರ ಪರ್ಸ್ನಲಿ ಗೊತ್ತೂ ಇಲ್ಲ. ಪ್ರೊಡಕ್ಷನ್ನು ಜಯಣ್ಣ ಮತ್ತು ನಮ್ಮ ಅಶ್ವಿನಿ ಮೇಡಮ್ ಮಾಡಿದ್ದಾರೆ, ಗೊತ್ತಿಲ್ಲ. ಬಟ್ ಈ ಸಿನಿಮಾ ನೋಡ್ಕೊಂಬಂದ್ಮೇಲೆ ನನಗೆ ಅನ್ನಿಸ್ತು, ಇಲ್ಲ ಈ ಸಿನಿಮಾ ನಿಲ್ಲಬೇಕು, ಈ ಸಿನಿಮಾ ಗೆಲ್ಲಬೇಕು. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಮತ್ತೆ ನಿಲ್ಲಬೇಕು. ನಿಲ್ಲಿಸೋದು ನಿಮ್ಮ ಕೈನಲ್ಲಿದೆ, ಉಳಿಸೋದು ನಿಮ್ಮ ಕೈನಲ್ಲಿದೆ. ಒಂದು ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಸಿನಿಮಾ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿದವರಿದ್ದರೆ ನೀವು ಕಮೆಂಟ್ ಮಾಡಿ ಹೇಳಿ ನಿಮಗೇನು ಅನ್ನಿಸ್ತು ಅಂತ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.